ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದ್ರೆ ರೆಸ್ಟೋರೆಂಟ್ ಮತ್ತು ಕೆಫೆ ಒಳಗೆ ಮಾಡುವಂಥ ಫ್ರೆಂಚ್ ಫ್ರೈಸ್ನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯೊಳಗೆ ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಯಾಕೆ ತಡ, ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ನಾನಿಲ್ಲೇ ಫ್ರೆಂಚ್ ಫ್ರೈಸ್ ಮಾಡೋಕೆ ಒಂದು 3 ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿನಿ. ಇವಾಗ ನಾನು ಈ ಆಲೂಗಡ್ಡಿನ ಒಂದು ಪೀಲರ್ ಸಹಾಯದಿಂದ ಪೀಲೌಟ್ನ ಮಾಡ್ಕೊಳಕತ್ತೀನಿ. ಪೀಲರ್ ಇದ್ರೆ ಪೀಲರ್ ತೊಗೊಂಡಾದರೂ ಪೀಲೌಟ್ ಮಾಡ್ಕೊರಿ, ಇಲ್ಲಾಂದ್ರೆ ನಾರ್ಮಲ್ ನೈಫ್ ಒಳಗಾದರೂ ಪೀಲೌಟ್ ಮಾಡ್ಕೋಬೋದು. ಬಟ್ ನೈಫ್ ಒಳಗೆ ಏನಾದರೂ ನೀವು ಪೀಲೌಟ್ ಮಾಡ್ಕೊಳಕ್ಕೆ ಹೋದ್ರೆ ಆಲ್ಮೋಸ್ಟ್ ಒಂದು 50% ಪೊಟ್ಯಾಟೊ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಪೀಲರ್ ಇದ್ರೆ ಬೆಸ್ಟ್, ಪೀಲರಿಂದ ಪೀಲೌಟ್ ಮಾಡ್ಕೊರಿ. ನಾನಿಲ್ಲೇ ಎಲ್ಲ ಆಲೂಗಡ್ಡಿನೂ ಪೀಲೌಟ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳಕತ್ತೀನಿ. ಇವಾಗ ಪೀಲೌಟ್ ಮಾಡಿದ್ದೆ ಆಲೂಗಡ್ಡಿನ ಫ್ರೆಂಚ್ ಫ್ರೈ ಶೇಪ್ಗೆ ಎಲ್ಲನೂ ಕಟ್ ಮಾಡ್ಕೊಂಡು ತೊಗೊಳಕತ್ತೀನಿ. ನೀವು ಫ್ರೆಂಚ್ ಫ್ರೈ ಶೇಪಿಗಾದರೂ ಕಟ್ ಮಾಡ್ಕೊರಿ, ಇಲ್ಲಾಂದರೆ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ಗಾದರೂ ಕಟ್ ಮಾಡ್ಕೊಂಡು ತೊಗೊರಿ. ನಾನಿಲ್ಲೇ ಎಕ್ಸಾಕ್ಟಾಗಿ ಕೆಫೆ ಒಳಗೆ ಯಾವ ರೀತಿಯಾಗಿ ಶೇಪ್ ಇರುತ್ತಲ್ಲ ಆ ರೀತಿಯಾಗಿ ಶೇಪ್ ಮಾಡಿಕೊಂಡು ತೊಗೊಳಕತ್ತೀನಿ. ಸೊ ನೈಫ್ ಸಹಾಯದಿಂದ ಉದ್ದಕ್ಕೆ ಇದನ್ನು ಕಟ್ ಮಾಡಿಕೊಂಡು ಎಲ್ಲನೂ ಒಂದು ಫ್ರೆಂಚ್ ಫ್ರೈ ಶೇಪ್ಗೆ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ. ಸೊ ಇವಾಗೆಲ್ಲ ಆಲೂಗಡ್ಡಿನೂ ಫ್ರೆಂಚ್ ಫ್ರೈ ಶೇಪ್ಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಬೌಲ್ ಆಗೋಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಫ್ರೆಂಚ್ ಫ್ರೈಸ್ ಮಾಡೋಕೆ ಕಾರ್ನ್ಫ್ಲೋರ್ ಬೆಸ್ಟ್, ಕಾರ್ನ್ಫ್ಲೋರ್ ಇದ್ರೆ ಭಾಳ ಚಲೋ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಯಾವುದೇ ತರಹದ ನೀರನ್ನ ಆ್ಯಡ್ ಮಾಡ್ಕೊಳ್ಳಾರ್ದನ ಇದನ್ನು ಡ್ರೈ ಆಗಿ ಕಲಿಸ್ಕೋಬೇಕು. ನೀರನ್ನ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಡ್ರೈ ಆಗಿ ಕಲಿಸ್ಕೊಂಡು ಇಟ್ಕೋಬೇಕು. ಸೊ ನಾ ಇವಾಗ ಇದನ್ನ ಡ್ರೈ ಆಗಿ ಕಲಿಸ್ಕೊಂಡು ಒಂದು ಸೈಡೇ ಎತ್ತಿ ಇಟ್ಕೊಳಕತ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ಕೊಳಕ್ಕೆ ಒಂದು ಬಾಣಲಿಗೆ ಫ್ರೆಂಚ್ ಫ್ರೈಸ್ ಕರಿಯೋಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಫ್ರೆಂಚ್ ಫ್ರೈಸ್ನ ಇದ್ರೊಳಗೆ ಬಿಟ್ಕೊಳಕತ್ತೀನಿ. ಈ ಥರ ಬಬಲ್ಸ್ ಬಂತಂದ್ರೆ ಇದು ಕರೆಕ್ಟಾಗಿ ಎಣ್ಣೆ ಕಾಯ್ದಿರುತ್ತಂತಂದು. ಇವಾಗ ಈ ಬಬಲ್ಸ್ ಬಂದಾದಮೇಲೆ ನೆಕ್ಸ್ಟ್ ನಾನು ಒಂದೊಂದು ಫ್ರೆಂಚ್ ಫ್ರೈಸ್ನ ಬಿಟ್ಕೊಂಡು ಮಗುಚಿ ಹಾಕ್ಕೊಂಡು ಎರಡು ಸೈಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಎಲ್ಲ ಫ್ರೆಂಚ್ ಫ್ರೈಸು ಚೆನ್ನಾಗಿ ಕರಿದಾದ್ಮೇಲೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಳಕತ್ತೀನಿ. ನೆಕ್ಸ್ಟ್ ಇದೇ ಪ್ರೊಸೆಸ್ ಒಳಗೆ ಸೇಮ್ ಎಲ್ಲ ಫ್ರೆಂಚ್ ಫ್ರೈಸ್ನು ಒಂದೊಂದಾಗೆ ಈ ಥರ ಬಬಲ್ಸ್ ಬಂದಿರೋ ಎಣ್ಣೆ ಒಳಗೆ ಬಿಟ್ಕೊಂಡು ಎರಡು ಮಗ್ಲೂ ಚೆನ್ನಾಗಿ ಹೊಳ್ಳಾಡ್ಸ್ಕೊತ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ರೆಸ್ಟೋರೆಂಟ್ ಒಳಗೆ ಯಾವ ಥರ ಇರುತ್ತಲ್ಲ ಫ್ರೆಂಚ್ ಫ್ರೈಸ್ ಅದೇ ಟೇಸ್ಟಾಗಿ ಕೊಡುವಂಥ ಫ್ರೆಂಚ್ ಫ್ರೈಸ್ ಮನೆಯೊಳಗೆ ರೆಡಿ ಆಗ್ತವೆ. ಮೇಲೆ ಗಾರ್ನಿಷಿಂಗಿಗೆ ಉಪ್ಪು ಖಾರ ನೋಡಿಕೊಂಡು ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು. ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲನೂ ಆ್ಯಡ್ ಮಾಡ್ಕೊರಿ. ಒಂದ್ಸರಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಪ್ ಕೊಟ್ಕೊಂಡು ಇದನ್ನು ಹಂಗನಾದರೂ ತಿನ್ಬೋದು, ಇಲ್ಲಾಂದ್ರೆ ಟೊಮೆಟೊ ಕೆಚಪ್ ಇದ್ದರೆ ಟೊಮೆಟೊ ಕೆಚಪ್ ಜೊತೆನಾದರೂ ಸರ್ವ್ ಮಾಡ್ಕೊಂಡು ತಿಂದ್ರೆ ಸೇಮ್ ಅದೇ ಟೇಸ್ಟಾಗಿ ಕೊಡುತ್ತೆ. ಸೊ ನೋಡಿದ್ರಲ್ಲ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಫ್ರೆಂಚ್ ಫ್ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತಂದು. ನೀವು ಈ ರೆಸಿಪಿನ ಒಂದು ಸರಿನಾದರೂ ಮನೆಯೊಳಗೆ ಟ್ರೈ ಮಾಡಿ ಹೆಂಗಿತ್ತು ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್.